ಹಾಯ್ ಫ್ರೆಂಡ್ಸ್, ಇವತ್ತು 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿಯೋಣ ಬನ್ನಿ. ನಮ್ಮ ಮೂಗು ಎಷ್ಟು ವಾಸನೆಗಳನ್ನು ಸಂಗ್ರಹಿಸುತ್ತದೆ ಮತ್ತು ಒಂಟೆಗಳು ಹೆಚ್ಚು ನೀರು ಯಾಕೆ ಕುಡಿಯುತ್ತವೆ? ನೋಟುಗಳ ಮೇಲೆ ಈ ರೀತಿ ಲೈನ್ಗಳು ಯಾಕೆ ಇರ್ತವೆ? ಮೊಬೈಲ್ ಫೋನ್ ಯಾವ ಸಮಯದಲ್ಲಿ ಹೆಚ್ಚಾಗಿ ಜನರು ಯೂಸ್ ಮಾಡ್ತಾರೆ? ಮತ್ತು ಪೌಡರ್ ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ತಿಳಿಯೋಣ. ಹಾಯ್ ಫ್ರೆಂಡ್ಸ್, ಫ್ಯಾಕ್ಟ್ ನಂಬರ್ 1. ನಾವು ಸಾಮಾನ್ಯವಾಗಿ ಒಳ್ಳೆಯ ವಾಸನೆಗೆ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೇವೆ, ಆದರೆ ಕೆಟ್ಟ ವಾಸನೆಗೆ ಬಂದರೆ ಮೂಗು ಮುಚ್ಚಿಕೊಳ್ಳುತ್ತೇವೆ. ಆದರೆ ನಿಮಗೆ ಈ ವಿಷಯ ಗೊತ್ತಾ? ನಮ್ಮ ಮೂಗು ಎಷ್ಟು ವಾಸನೆಗಳನ್ನು ಗುರುತಿಸುತ್ತವೆ ಅಂತ? ಮಾನವನು ಒಂದು ಮೂಗು 1 ಟ್ರಿಲಿಯನ್ ಅಂದರೆ 10 ಕೋಟಿಗಳಷ್ಟು ವಾಸನೆಯನ್ನು ಗುರುತಿಸಬಲ್ಲದು. ಫ್ಯಾಕ್ಟ್ ನಂಬರ್ 2. ನಮಗೆಲ್ಲರಿಗೂ ಗೊತ್ತು, ಮರುಭೂಮಿಯಲ್ಲಿ ಒಂಟೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಂತ. ಮರುಭೂಮಿಯಲ್ಲಿ ನೀರು ಹೆಚ್ಚಾಗಿ ಸಿಗುವುದಿಲ್ಲ, ಆದರೂ ಒಂಟೆಗಳು ಹೆಚ್ಚಾಗಿ ಮರುಭೂಮಿಯಲ್ಲೇ ವಾಸವಾಗಿರುತ್ತವೆ. ಒಂಟೆಗಳಿಗೆ ನೀರು ಸಿಕ್ಕಾಗ ಒಂಟೆಗಳು ಹೆಚ್ಚು ನೀರುಗಳನ್ನು ಕುಡಿಯುತ್ತದೆ. ಒಂಟೆಗಳು 10 ನಿಮಿಷದಲ್ಲಿ 130 ಲೀಟರ್ ನೀರು ಕುಡಿಯುತ್ತದೆ. ಒಂಟೆಗಳು ಮರುಭೂಮಿಯಲ್ಲಿ ಹೆಚ್ಚಾಗಿ ಕಂಡು ಬರುವುದರಿಂದ ಮರುಭೂಮಿಯ ಹಡಗು ಎಂದು ಕೂಡ ಒಂಟೆಯನ್ನು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 3. ಭಾರತದಲ್ಲಿ ಸಾಮಾನ್ಯರು ಬದುಕಲು ಬೇಕಾಗಿರುವುದು ಹಣ. ಭಾರತದ ನೋಟುಗಳ ಮೇಲೆ ಈ ತರಹದ ಲೈನ್ಸ್ಗಳು ಯಾಕೆ ಇರುತ್ತವೆ ಎಂದು ಯೋಚನೆ ಮಾಡಿದ್ದೀರಾ? ಯಾಕೆಂದರೆ ನೋಟುಗಳು ಅಸಲಿನ ಅಥವಾ ಡೂಪ್ಲಿಕೇಟ ಎಂದು ತಿಳಿಯಲು ಇರುತ್ತವೆ, ಮತ್ತು ಕಣ್ಣು ಕಾಣದ ವ್ಯಕ್ತಿಗಳಿಗೆ ಈ ನೋಟುಗಳು ಅಸಲಿನ ಅಥವಾ ಡೂಪ್ಲಿಕೇಟ ಎಂದು ತಿಳಿಯಲು ಇರುತ್ತವೆ. ಯಾವ ನೋಟಿನ ಮೇಲೆ ಎಷ್ಟು ರೂಪಾಯಿ ಎಂದು ತಿಳಿಯಲು ಇರುತ್ತವೆ. 100 ರೂಪಾಯಿಯ ನೋಟಿನ ಮೇಲೆ 4 ಗೆರೆಗಳು ಇರುತ್ತವೆ. 200 ರೂಪಾಯಿಯ ನೋಟಿನ ಮೇಲೆ 4 ಗೆರೆ ಮಧ್ಯದಲ್ಲಿ 2 ವೃತ್ತಗಳು ಇರುತ್ತವೆ. 500 ರೂಪಾಯಿಯ ನೋಟಿನ ಮೇಲೆ 5 ಗೆರೆಗಳು ಇರುತ್ತವೆ. ಫ್ಯಾಕ್ಟ್ ನಂಬರ್ 4. ಆಧುನಿಕ ಯುಗದಲ್ಲಿ ಮನುಷ್ಯರು ಹೆಚ್ಚಾಗಿ ಮೊಬೈಲ್ ಫೋನನ್ನು ಬಳಸುತ್ತಾರೆ. ಕೆಲವರು ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಇನ್ನು ಕೆಲವರು ಕೆಟ್ಟದ್ದಕ್ಕೆ ಉಪಯೋಗಿಸುತ್ತಾರೆ. ನಿಮಗಿದು ಗೊತ್ತಾ? ಈಗಿನ ಕಾಲದ ಮನುಷ್ಯರು ಹೆಚ್ಚಾಗಿ ರಾತ್ರಿ 8 ಗಂಟೆಯಿಂದ 2 ಗಂಟೆಯವರೆಗೆ ಅತಿಯಾಗಿ ಮೊಬೈಲ್ ಬಳಕೆ ಮಾಡುತ್ತಾರೆ. ಫ್ಯಾಕ್ಟ್ ನಂಬರ್ 5. ಮಹಿಳೆಯರು ಹೆಚ್ಚಾಗಿ ಅಂದವಾಗಿ ಕಾಣಲು ಮೇಕಪ್ ಮಾಡಿಕೊಳ್ಳುತ್ತಾರೆ. ಮೇಕಪ್ ಮಾಡಿಕೊಳ್ಳಲು ಬಳಸುವ ಐಟಂಗಳಲ್ಲಿ ಪೌಡರ್ ಕೂಡ ಒಂದು. ಹಲವಾರು ಪೌಡರ್ ಬ್ರ್ಯಾಂಡ್ ಹೊಂದಿರುವ ಕಂಪನಿಗಳು ಅಸಲಿಗೆ ಪೌಡರ್ ಮಾನವನ ಮೂಳೆಯಿಂದ ತಯಾರಿಸುತ್ತಾರೆ. ಅದಕ್ಕೆ ಪೌಡರ್ ಈ ತರ ಬೆಳ್ಳಗೆ ಕಾಣಿಸುತ್ತದೆ. ಈ ವಿಚಾರ ನಿಮಗೆ ಮೊದಲ ಬಾರಿಗೆ ಗೊತ್ತಾಗಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಕಂಪನಿಯ ಪೌಡರ್ ಯೂಸ್ ಮಾಡ್ತೀರಾ ಎಂದು ತಿಳಿಸಿ. ಇವತ್ತಿನ ಈ 5 ಫ್ಯಾಕ್ಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.